ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಬನ್ನಿ ಪ್ರಿಯರೇ, ಇಂದಿನ ವೇದ ವಾಕ್ಯವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಇಲ್ಲಿ ನಾವು ನೋಡೋಣ, ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸುಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ದೇವ್ರ ನಮಗೆ ಸ್ತೋತ್ರ. ಅನೇಕ ವರ್ಷಗಳಿಂದ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಕ್ರಿಸ್ಮಸ್ ಹಬ್ಬ ಅನ್ನುವಾಗ ನಿಮ್ಮೆಲ್ಲರಿಗೆ ನೆನಪಾಗೋದು ಏನು? ಸ್ಯಾಂಟಾ ಕ್ಲಾಸ್, ಮತ್ತು ಕ್ರಿಸ್ಮಸ್ ಟ್ರೀ, ಮತ್ತು ಸ್ಟಾರ್, ಮತ್ತು ಹೊಸ ಬಟ್ಟೆ, ಆಮೇಲೆ ತಿಂಡಿ ತೀರ್ಥಗಳನ್ನು ನಾವು ಮಾಡ್ತೇವೆ, ಮತ್ತು ಫ್ರೆಂಡ್ಸು, ಪಾರ್ಟೀಸು ಅಲ್ಲ, ಇದು ನಾವು ಕ್ರಿಸ್ಮಸ್. ಆದರೆ ಕ್ರಿಸ್ಮಸ್ ಸಂದೇಶ ಕೂಡ ಕುರುಬರ ಸಂದೇಶ ನಾವು ಕೇಳ್ತೇವೆ. ಜೋಯಿಸರು ಯೇಸುಸ್ವಾಮಿನ ಮೂಡನ ದೇಶದಿಂದ ಬಂದು ಯೇಸುಸ್ವಾಮಿನ ನೋಡೋಕ್ಕೆ ಬಂದರು ಅಂತ. ಆಮೇಲೆ ಯೇಸುಸ್ವಾಮಿ ಮೇರಿ ಮತ್ತು ಯೋಸೆಫನ, ಮರಿಯಳ ಮತ್ತು ಯೋಸೆಫನ ತಂದೆ ತಾಯಿಗಳಾಗಿ ಅವರ ಜೊತೆಯಲ್ಲಿ ಬೆಳೆಯೋದನ್ನು ನಾವು ನೋಡ್ತೇವೆ. ಮತ್ತು ಮರಿಯಳು ಎಷ್ಟೋ ದೂರ ಪ್ರಯಾಣ ಮಾಡಿ ನಜರೇತಿಂದ ಬೆತ್ಲೆಹೇಮಿಗೆ ಪ್ರಯಾಣ ಮಾಡಿದ್ದು ಒಂದು ಎಪಿಸೋಡಲ್ಲಿ ನಾನು ಹೇಳಿದ್ದೇನೆ, ಅದನ್ನು ಕೂಡ ನೋಡಿದ್ದೇವೆ. ಇದೆಲ್ಲ ನೋಡುವಾಗ ಹೆರೋದನ ಒಂದು ಕ್ರೋಧ ಮತ್ತು ಕೋಪ ಮತ್ತು ಯೇಸುಸ್ವಾಮಿ ಹುಟ್ಟಿದ ದಿನವನ್ನು ಅಲ್ಲಿಂದ ಹಿಡ್ಕೊಂಡು 1 ವರ್ಷ 2 ವರ್ಷದ ಮಕ್ಕಳನ್ನೆಲ್ಲ ಕೊಲೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಒಂದು ಕೊಲೆಯನ್ನು ನಾವು ನೋಡ್ತೇವೆ. ಭಯಂಕರವಾದ ಮೊದಲನೇ ಕ್ರಿಸ್ಮಸ್ ಹಬ್ಬವನ್ನು ನಾವು ನೋಡಬೇಕಾದ್ರೆ ಯೇಸುಸ್ವಾಮಿ ಹುಟ್ಟಿದಾಗ ಬಹಳ ಒಂದು ದುಃಖ ಮತ್ತು ನೋವು ಮನುಷ್ಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಅವರು ತಮ್ಮ ಒಂದು ಸ್ವಾಭಿಮಾನದಿಂದ ಯೇಸುಸ್ವಾಮಿನ ಸ್ವೀಕಾರ ಮಾಡೋಕ್ಕೆ ಅರಸನು ರೆಡಿ ಇರಲಿಲ್ಲ. ಆದರೆ ಕುರುಬರು ಸಂತೋಷಪಟ್ಟರು, ದೇವದೂತರು ಹಾಡಿದರು, ಮತ್ತು ಸಾಮಾನ್ಯವಾಗಿರುವಂಥ ವ್ಯಕ್ತಿಗಳು ಜೋಯಿಸರು ಆತನಿಗೆ ಬಂದು ಆರಾಧಿಸಿದರು. ಹಾಗಾದರೆ ಪ್ರಿಯರೇ, ನಾವು ಹೇಗೆ ಆಚರಿಸ್ತಾ ಇದ್ದೇವೆ? ಕ್ರಿಸ್ಮಸ್ ಅಂದರೆ ಬೆಳಕು ಅಂತ ನಮ್ಗೆ ಗೊತ್ತಾಗಿದೆ. ಇದರ ವಿಷಯ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಈ ವಚನ ಈಗಾಗಲೇ ಆರಿಸಿಕೊಂಡಂಥ ವೇದ ಭಾಗದಲ್ಲಿ ಬೆಳಕು ಯೇಸುಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು, ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅಂತ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ಕೂಡ ನಾವು ನೋಡ್ತೇವೆ, ಲೈಟ್ ಆಫ್ ದ ನಾಲೆಡ್ಜ್ ಆಫ್ ದ ಗ್ಲೋರಿ ಆಫ್ ಗಾಡ್ ಇನ್ ದ ಫೇಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟಿದಾಗ ಆತನ ಮುಖದಲ್ಲಿ ದೇವರ ಪ್ರಭಾವ ಮತ್ತು ಜ್ಞಾನ ಆತನ ಮುಖದಲ್ಲಿ ಹೊಳೆಯಿತು, ಪ್ರಕಾಶಿಸಿತು. ಮತ್ತು ಅದೇನಾಯಿತು ಅಂತ ನಾವು ನೋಡುವಾಗ ಅದರಲ್ಲಿ ಉಂಟಾಗೋದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಆ ಬೆಳಕು ನಮ್ಮ ಹೃದಯದಲ್ಲಿ ಹೊಳೆಯಬೇಕಾಗಿದೆ. ನಮ್ಮ ಮನೆ ಮೇಲೆ ಲೈಟ್ ಹಾಕ್ಬೋದು, ಒಳ್ಳೆ ದೊಡ್ಡ ಸ್ಟಾರ್ ಹಾಕಿ ಇಡ್ಬೋದು. ಅಲ್ಲಿನ ಬೆಳಕಿಗಿಂತ ದೇವರು ನಮ್ಮ ಹೃದಯಗಳಲ್ಲಿ, ದೇವ ಪ್ರಕಾಶ ಜ್ಞಾನ ಹೃದಯಗಳಲ್ಲಿ ಹೊಳಿಬೇಕು ಅಂತೇಳಿ ದೇವರು ಆಸೆ ಪಡ್ತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ಈ ವರ್ಷ ನಾವು ಕ್ರಿಸ್ಮಸ್ ಹಬ್ಬವನ್ನು ಹೇಗೆ ಆಚರಿಸೋಣ? ಆತನ ಒಂದು ದೇವ ಪ್ರಭಾವದ ಒಂದು ಬೆಳಕು, ಯೇಸುವೇ ನೀನು ನನ್ನ ಹೃದಯದಲ್ಲಿ ಬಾ, ನನ್ನ ಹೃದಯದಲ್ಲಿ ನೀನು ಹೊಳಿಬೇಕು. ಆ ಒಂದು ಬೆಳಕು ನಮ್ಮ ಮುಖಗಳಲ್ಲಿ ಜನರು ಕಾಣಬೇಕು ಎನ್ನುವಂಥ ವಿಷಯವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸೋಣ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ದೇವ ಪ್ರಭಾವ ಜ್ಞಾನವು ಹೃದಯಗಳಲ್ಲಿ ಹೊಳಿಬೇಕು ಅಂತ ನೀನು ಮಾನವ ರೂಪ ಧರಿಸಿ ಬಂದೆ ಸ್ವಾಮಿ. ಹೌದು ರಾಜ, ನಮ್ಮ ಹೃದಯಗಳನ್ನು ತೆರಿತೇವೆ. ನೀನು ಒಳಗಡೆ ಪ್ರವೇಶಿಸಿ ನಿನ್ನ ಮುಖ ಪ್ರಭಾವದ ಒಂದು ಬೆಳಕು ನಮ್ಮ ಮುಖಗಳಲ್ಲಿ ಅದು ಬೆಳಗುವಂತೆ ಮಾಡು. ಕತ್ತಲೆಯಲ್ಲಿ ಇರುವಂಥ ನಿರಾಶ್ರಿತರಿಗೆ, ನಿರಾಶೆಯುಳ್ಳವರಿಗೆ ಸ್ವಾಮಿ ಅದು ಮಾರ್ಗದರ್ಶನವಾಗುವಂತೆ ಮತ್ತು ರಕ್ಷಣೆಯ ಮಾರ್ಗವಾಗುವಂತೆ ನೀನು ಸಹಾಯ ಮಾಡಿ ಈ ವರ್ಷ ಸ್ವಾಮಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಒಂದೊಂದು ಕುಟುಂಬದಲ್ಲಿರುವ ದುಃಖ, ನೋವು, ಬಾಧೆ, ಕಣ್ಣೀರು ಎಲ್ಲವನ್ನ ಒರೆಸಿ ನಿನ್ನ ಬೆಳಕಿನಲ್ಲಿ ಅವರನ್ನು ಸಂತೃಷ್ಟಿಪಡಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.